ಕಳೆದ ತಿಂಗಳು ಮೇ 9ರಂದು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಪಾಶ್ಚಾಪುರ ಹೊರವಲಯದಲ್ಲಿ ಒಂದು ಗದ್ದೆಯಲ್ಲಿ ಒಂದು ಕೆನಲ್ ಹತ್ತಿರ ಒಬ್ಬ ಯುವಕನ ರಕ್ತಸಿಕ್ತ ಶವ ದೊರೆತಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಾಗಿ ಅವನು ಅದೇ ಊರಿನ ರಾಯಪ್ಪ ಅನ್ನೋಂಥ ವ್ಯಕ್ತಿ ಗೊತ್ತಾಗುತ್ತೆ. ಮತ್ತು ಅವನು ಕುರಿಗಾಯಿ ಆಗಿದ್ದ. ಈ ವಿಚಾರವಾಗಿ ನಾವು ಸಾಕಷ್ಟು ತನಿಖೆಯನ್ನು ನಡೆಸಿದ್ರು ಕೂಡ ಯಾವುದೇ ಮಾಹಿತಿಗಳು ಲಭ್ಯವಾಗ್ತಾ ಇರಲಿಲ್ಲ. ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸಿದಾಗ ಆ ಮೃತನಾದಂಥ ವ್ಯಕ್ತಿಯ ಕಣ್ಣಲ್ಲಿ ಖಾರದ ಪುಡಿಯನ್ನು ಹಾಕಿರೋದು ಗೊತ್ತಾಗಿತ್ತು. ಸೊ ಹಾಗಾಗಿ ಆ ಒಂದು ಆ್ಯಂಗಲಲ್ಲಿ ನಾವು ಹಲವು ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾಯಿದ್ವಿ. ಆದರೂ ಕೂಡ ಯಾವುದೇ ಒಂದು ಸುಳಿವು ಕೂಡ ಸಿಕ್ಕಿರಲಿಲ್ಲ. ಆದರೆ ನಮ್ಮ ಯಮಕನಮರಡಿ ಪೊಲೀಸರು ಛಲಬಿಡದ ತ್ರಿವಿಕ್ರಮನಂತೆ ಸತತವಾಗಿ ಈ ಕೊಲೆಯ ಹಿಂದೆ, ಕೊಲೆಯ ಗುಮಾನಿಯ ಸುತ್ತ ತಮ್ಮ ತನಿಖೆಯನ್ನು ನಡೆಸಿದಾಗ ಕಂಡುಬಂಥ ಅಂಶ ಏನಪ್ಪ ಅಂತಂದರೆ, ಈ ಕೊಲೆಯನ್ನು ಸ್ವತಃ ರಾಯಪ್ಪನ ತಮ್ಮನಾಗಿರ್ತಕ್ಕಂಥ ಬಸವರಾಜನೇ ಮಾಡಿರ್ತಕ್ಕಂಥದ್ದು ಅಂತ. ತುಂಬ ವ್ಯವಸ್ಥಿತವಾಗಿ ಈ ವ್ಯಕ್ತಿ ಕೊಲೆಯನ್ನು ಮಾಡಿದ್ದ. ಹಾಗಾಗಿ ಅಲ್ಲಿ ಯಾವುದೇ ಸುಳಿವುಗಳು ಲಭ್ಯವಿರದೆ ನಮ್ಮ ಪೊಲೀಸರು ಸುಮಾರು ದಿನ ತಮ್ಮ ತನಿಖೆಯನ್ನು ಮಾಡಬೇಕಾಯಿತು. ಆದರೂ ಕೂಡ ಕೊನೆಯಲ್ಲಿ ಆರೋಪಿ ಎಷ್ಟೇ ಚಾಣಾಕ್ಷನಾಗಿದ್ದರೂ ಕೂಡ ಪೊಲೀಸರು ಅವನ್ನ ಬಿಡೋದಿಲ್ಲ ಅನ್ನುವಂಥದ್ದು ನಮ್ಮ ಈ ತನಿಖೆಯ ಸಂದರ್ಭದಲ್ಲಿ ತಾವು ನೋಡಬಹುದು. ಈ ಬಸವರಾಜ್ ಇವನು ಸುಮಾರು 24 ವರ್ಷದ ಯುವಕ. ಇವನು ಕಳೆದ ಸೆಪ್ಟೆಂಬರ್ನಲ್ಲಿ ಕುವೈತ್ಗೆ ಕೆಲಸ ಮಾಡಲಿಕ್ಕೆ ಹೋಗಿದ್ದ. ಅಲ್ಲಿ ಕುವೈತ್ ನ್ಯಾಷನಲ್ ಆಯಿಲ್ ಕಂಪನಿಯಲ್ಲಿ ವಾಲ್ ಆಪರೇಟರ್ ಆಗಿ ಕೆಲಸ ಮಾಡ್ತಾಯಿದ್ದ. ಆದರೆ ಬೆನ್ನು ನೋವಿದೆ ಅಂದ್ಕೊಂಡು ಕೇವಲ 6 ತಿಂಗಳು ಅಂದರೆ ಮಾರ್ಚ್ನಲ್ಲಿ ಅವನು ವಾಪಸ್ಸು ಬಂದುಬಿಟ್ಟಿದ್ದ. ಇಲ್ಲಿ ಬಂದಾಗಿಂದ ಅವನು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಈ ಇಡೀ ಕುಟುಂಬಕ್ಕೆ ಈ ಕೊಲೆಯಾದಂಥ ರಾಯಪ್ಪನೇ ಆಧಾರವಾಗಿದ್ದ. ರಾಯಪ್ಪ ಒಬ್ಬನೇ ಮನೇಲಿ ಕೆಲಸ ಮಾಡ್ತಿದ್ದ. ಈ ವಿಚಾರವಾಗಿ ಈ ಸಹೋದರರ ನಡುವೆ ಗಲಾಟೆ ಆಗ್ತಾಯಿತ್ತು. ರಾಯಪ್ಪನಿಗೆ ಇನ್ನೊಬ್ಬನು ಸಹೋದರ ಇದ್ದಾನೆ, ದುಂಡಪ್ಪ ಅಂತ. ಅವನು ಕೂಡ 25 ವರ್ಷ PUC ಮುಗಿಸಿದ್ದಾನೆ. ಅವನು ಕೂಡ ಇನ್ನೂ ಯಾವುದೇ ಕೆಲಸವನ್ನು ಮಾಡ್ತಾ ಇರಲ್ಲ. ಆದರೆ ಈ ಬಸವರಾಜ ಇಬ್ಬರು ಸಹೋದರರ ಜೊತೆ ಜಗಳ ಆಡ್ತಾಯಿದ್ದ. ಜೊತೆಗೆ ಈ ಕೆಲಸದ ವಿಚಾರವಾಗಿ ರಾಯಪ್ಪ ಕೂಡ ಅವನಿಗೆ ಬೈತಾ ಇದ್ದ. ಕೊಲೆಯಾದ ಹಿಂದಿನ ದಿವಸ ನಮಗೆ ಶವ 9ನೇ ತಾರೀಕು ಸಿಕ್ಕಿರ್ತಕ್ಕಂಥದ್ದು. ಆದರೆ 9ನೇ ತಾರೀಕು ಸಿಕ್ಕಿರ್ತಕ್ಕಂಥದ್ದು ಕೊಲೆ ಹಿಂದಿನ ದಿವಸನೇ ಆಗಿರೋದು ನಮಗೆ ಗೊತ್ತಾಗಿದೆ. ಕೊಲೆ 8ನೇ ತಾರೀಕು ಆಗಿರ್ತಕ್ಕಂಥದ್ದು. ಈಗ ಈ ಕೊಲೆ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ನಮಗೆ ತನಿಖೆಯಲ್ಲಿ ಕಂಡುಬಂದಂಥ ಮಾಹಿತಿ ಏನಪ್ಪ ಅಂತಂದರೆ, ಹಿಂದಿನ ದಿವಸ ಅಂದರೆ 7ನೇ ತಾರೀಕು ಕೂಡ ಮನೆಯಲ್ಲಿ ಈ ವಿಚಾರವಾಗಿ ತುಂಬ ದೊಡ್ಡ ಗಲಾಟೆ ಆಗಿತ್ತು. ಗಲಾಟೆಗೆ ಬಸವರಾಜು ಬೇರೆ ಕಡೆ ಹೋಗಿದ್ದ. ತದನಂತರ ಮತ್ತೆ ಮರುದಿವಸ ಬೆಳಗ್ಗೆ ಬರ್ತಾನೆ ಮನೆಗೆ. ಮರುದಿವಸ ಬಂದಾಗಲೂ ಕೂಡ ಬೆಳಗ್ಗೆ ಗಲಾಟೆ ಆಗುತ್ತೆ ಅಣ್ಣ ತಮ್ಮಂದ್ರ ನಡುವೆ. ತಂದೆ ಅದನ್ನು ನೋಡಿರ್ತಕ್ಕಂಥದ್ದು ಇದೆ. ತದನಂತರ ಈ ಗಲಾಟೆ ಮುಗಿದು ಹೋಗುವಂಥ ಸಂದರ್ಭದಲ್ಲಿ ರಾಯಪ್ಪ ಹೇಳೋಗ್ತಾನೆ, ನಾನು ಕುರಿನ ಮೇಯಿಸಲಿಕ್ಕೆ ಕೆನಲ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆ ಒಂದು ಮಾಹಿತಿ ಏನು ಇವನಿಗೆ ಲಭ್ಯವಿರುತ್ತೆ ಬಸವರಾಜ್ಗೆ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಇವನು ತನ್ನ ಫೋನನ್ನು ಮನೆಯಲ್ಲೇ ಚಾರ್ಜಿಂಗಿಗೆ ಇಟ್ಬಿಟ್ಟು ತನ್ನ ಅಣ್ಣನ ಹುಡುಕ್ಲಿಕ್ಕೆ ಹೋಗ್ತಾನೆ. ಹುಡುಕಕ್ಕೆ ಹೋಗೋಕ್ಕಿಂತ ಮುಂಚೆನೇ ಮನೇಲಿರ್ತಕ್ಕಂಥ ಖಾರದ ಪುಡಿಯನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾನೆ. ಅಲ್ಲಿ ಹೋಗಿ ಫಸ್ಟು ಕೆನಲ್ ಹತ್ರ ನೋಡ್ತಾನೆ, ಅಲ್ಲಿ ಇರಲ್ಲ. ಮತ್ತು ಅಲ್ಲೆಲ್ಲ ಕಡೆ ಹುಡುಕ್ತಾನೆ. ಹುಡುಕಿದಂಥ ಸಂದರ್ಭದಲ್ಲಿ ಒಂದು ಮರದ ಕೆಳಗಡೆ ಇವನು ಮೃತನಾದಂಥ ರಾಯಪ್ಪ ತನ್ನ ಮೊಬೈಲ್ ಫೋನಲ್ಲಿ ರೀಲ್ಸನ್ನು ನೋಡಿಕೊಂಡು ಕೂತಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಇವನು ಹಿಂದ್ಗಡೆಯಿಂದ ಬಂದು
ಅವನು ಸ್ವಲ್ಪ ತಿರುಗಿದಂಥ ಸಂದರ್ಭದಲ್ಲಿ ಅವನ ಮುಖದ ಮೇಲೆ ತಾನು ತಂದಿರ್ತಕ್ಕಂಥ ಖಾರದ ಪುಡಿಯನ್ನು ಅವನ ಕಣ್ಣಿಗೆ ಹಾಕ್ಬಿಡ್ತಾನೆ, ಉಜ್ಜುತ್ತಾನೆ, ಮುಖದ ಮೇಲೆ ಎಸಿತಾನೆ. ಅದು ಅವನ ಕಣ್ಣಿಗೆ ಹೋಗಿ ಅವನು ಯಾರು ಏನು ಅಂತ ಗೊತ್ತಾಗದೆ ಒಂದು ಸ್ಥಿತಿಯಲ್ಲಿರ್ತಾನೆ. ತದನಂತರ ಇವನು ಅವನ ಕೊಲೆಯನ್ನು ಮಾಡ್ತಾನೆ, ಕಲ್ಲನ್ನು ತೆಗೆದುಕೊಂಡು ಅವನ ತಲೆ ಮೇಲೆ ಜಜ್ಜಿ. ತದನಂತರ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಮನೇಲಿ ಹೋಗಿ ಮನೇಲಿರ್ತಾನೆ. ಇಡೀ ದಿವಸ ಅವನು ಬರದೇ ಇದ್ದಾಗ ಇವನು ತಲೆನೇ ಕೆಡಿಸ್ಕೊಳ್ಳಲ್ಲ. ಕೊನೆಗೆ ಸಂಜೆ ಯಾವಾಗ ಇವನು ರಾಯಪ್ಪ ಕುರಿಯನ್ನು ಮೇಯಿಸ್ಲಿಕ್ಕೆ ತೊಗೊಂಡೋಗಿರ್ತಾನೋ, ಆ ಕುರಿಗಳು ತಾನಾಗಿ ಕೆಲವೊಂದಿಷ್ಟು ಮನೆಗೆ ಹಳ್ಳಿಗೆ ಬರ್ತವೆ. ಸೊ ಆ ಸಂದರ್ಭದಲ್ಲಿ ತಂದೆ ಹುಡುಕ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ. ಸೊ ಆವಾಗ ಇವನು ಕೂಡ ಎಲ್ಲ ಕಡೆ ಹುಡುಕ್ದಂಗೆ ಮಾಡಿ ಎಲ್ಲೂ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಮಾಹಿತಿಯನ್ನು ಮನೆಗೆ ತಂದು ಕೊಡ್ತಾನೆ. ಮರುದಿವಸ ಬೆಳಿಗ್ಗೆ ನಮಗೆ ಶವ ಸಿಗುತ್ತೆ. ತದನಂತರ ನಮಗೆ ಯಾವುದೇ ಒಂದು ಕುರುಹುಗಳು ಸಾಕ್ಷ್ಯಗಳು ಅಲ್ಲಿ ಲಭ್ಯವಿಲ್ಲದಿರೋದ್ರಿಂದ ಸುಮಾರು ದಿನಗಳ ಕಾಲ ನಾವು ತಡ್ಕಾಡಬೇಕಾಗುತ್ತೆ. ಬಟ್ ಕೊನೆಗೂ ನಮ್ಮ ಪೊಲೀಸರು ಆರೋಪಿಯನ್ನು ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದಾರೆ. ನಮ್ಮ ತನಿಖಾ ರಹಸ್ಯಗಳನ್ನು ನಾವು ಬಿಟ್ಕೊಡೋದಿಲ್ಲ. ಆಸ್ತಿ ಅಲ್ಲ, ಇಲ್ಲಿ ಇರ್ತಕ್ಕಂಥದ್ದು ಅವನು ಏನೂ ಕೆಲಸ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದು ಒಂದು. ಈಗ ಮನೆಗೆ ಆಧಾರವಾಗಿದ್ದವನು ರಾಯಪ್ಪ, ಮತ್ತು ಮೇನ್ ಕುಲಕಸುಬವಾಗಿ ಅವನು ಕುರಿಯನ್ನು ಸಾಕಣೆ ಮಾಡ್ತಾಯಿದ್ದ. ಸೊ ನೀನೇನು ಕೆಲಸ ಮಾಡೋದಿಲ್ಲ ಅನ್ನೋಂಥದ್ದೇ ಒಂದು ಇಲ್ಲಿ ಇರ್ತಕ್ಕಂಥ ಜಗಳದ ಮೂಲ. ಏನ್ರಿ? ರಾಯಪ್ಪ ವಯಸ್ಸು 28 ವರ್ಷ.